ಈಗ ಇದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಯಾರಾದರೂ ಒಬ್ಬರು ಮೈಕ್ ಆನ್ ಮಾಡ್ಕೊಳ್ಳಿ. ನಾನು ಹೆಂಗೆ ಹೇಳ್ತೀನಿ ಅದೇ ಥರ ಉಚ್ಚಾರಣೆ ನೀವು ಹೇಳಬೇಕು. ನಾನು ಯಾವ ಥರ ಉಚ್ಚಾರಣೆ ಮಾಡ್ತೀನಿ, ಓಕೆನಾ? ಹಾಂ. ಸೊ ಇದು ನೋಡಿ, ಫಸ್ಟು ಇದ್ರದ್ದು ಆ, ಇದು ಬ, ಇವೆರಡು ಸೇರಿ ಏನಾಗುತ್ತೆ ಆ್ಯಬ್. ಸೊ ನಾನು ಹೇಗೆ ಹೇಳ್ತೀನಿ ಹಾಗೆ ಹೇಳಿ. ಓಕೆ, ಸೊ ಆ್ಯಬ್ ಆ್ಯಬ್ ಆ್ಯಬ್. ಹಾಂ. ಸೊ ಇದನ್ನು ಎಲ್ಲರೂ ಹೇಳಬೇಕು, ಒಬ್ಬರು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಇದನ್ನು ಉಚ್ಚಾರಣೆ ಮಾಡಬೇಕು. ಎಲ್ಲರೂ ಮೈಕ್ ಆನ್ ಮಾಡಿದ್ರೆ ಗದ್ದಲಾಗುತ್ತೆ, ಒಬ್ರದ್ದು ಮಾತ್ರ ಮೈಕ್ ಆನಲ್ಲಿರುತ್ತೆ, ಇನ್ನು ಉಳಿದವರು ಎಲ್ಲರೂ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ರೈಟ್. ಆ್ಯಕ್ ಆ್ಯಕ್ ಆ್ಯಕ್. ನಾನು ಹೇಳ್ತೀನಿ, ನಾನು ಹೇಳಿದ ನಂತರ ಹೇಳಬೇಕು ನೀವು. ಆ್ಯಡ್ ಆ್ಯಡ್ ಆ್ಯಡ್. ಆಫ್ ಆಫ್ ಆಫ್. ಆಗ್ ಆಗ್ ಆಗ್. ಆಜ್ ಆಜ್ ಆಜ್. ಆಕ್ ಆಕ್ ಆಕ್. ಆಲ್ ಆಲ್ ಆಲ್. ಆಮ್ ಆಮ್ ಆಮ್. ಆನ್ ಆನ್ ಆನ್. ಇವೆರಡು. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು, ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಒಟ್ಟಿಗೆ ನಿಮಗೆ ಹೇಳೋಕ್ಕೆ ಒಂದು ವೇಳೆ ಕಷ್ಟ ಆದರೆ ನೀವೇನು ಮಾಡಬೇಕು? ಆ್ಯಪ್ ಆ್ಯಪ್ ಹೇಳಿ. ಆ್ಯಪ್ ಆ್ಯಪ್. ಒಟ್ಟಿಗೆ ಹೇಳೋಕ್ಕೆ ಕಷ್ಟ ಆದರೆ ನೀವು ಬಿಡಿಸಿ ಬಿಡಿಸಿ ಹೇಳಿ. ಓಕೆ, ಸೊ ಒಟ್ಟಿಗೆ ಅಷ್ಟೊಂದು ಕಷ್ಟ ಆಗಲ್ಲ ಅನಿಸುತ್ತೆ. ಓಕೆ, ಆಕ್ವಾ ಆಕ್ವಾ ಆಕ್ವಾ. ಆರ್ ಆರ್ ಆರ್. ಇದನ್ನು ನಾವೇನು ಮಾಡಬೇಕು, ಇಲ್ಲಿ ಆರ್ ಮತ್ತು ಇದು ಎರಡು ಥರ ಬರುತ್ತೆ, ಆರ್ ಅಂತ ಬರುತ್ತೆ. ಆರ್ ಅಂತ ಬರ್ಬೋದು ಅಥವಾ ಆರ್ ಅಂತ ಬರ್ಬೋದು. ಓಕೆ, ಸದ್ಯಕ್ಕೆ ನಾವು ಆರ್ ಅಂತ ತಗೊಳ್ಳೋಣ. ಆರ್ ಆರ್ ಆರ್. ಆಸ್ ಆಸ್ ಆಸ್. ಆಟ್ ಆಟ್ ಆಟ್. ಆವ್ ಆವ್ ಆವ್. ಹಾಂ, ಇಲ್ಲಿ ಇದೊಂದು ಸ್ವಲ್ಪ ವಿಚಿತ್ರವಾಗಿರುತ್ತೆ, ಇದನ್ನೆಲ್ಲರೂ ಸರಿಯಾಗಿ ಗಮನಿಸಿ. ಎ ಡಬ್ಲ್ಯೂ ಅಂತ ಬಂದಾಗ ಎದು ಉಚ್ಚಾರಣೆ ಏನು? ಆ. ಡಬ್ಲ್ಯೂದು ಉಚ್ಚಾರಣೆ ಏನು? ವ. ಬಟ್ ಇಲ್ಲಿ ಇದೇ ಇದೆಯಲ್ಲ, ಎದು ಉಚ್ಚಾರಣೆ ಏನು? ಆ. ಈ ವಿ ಉಚ್ಚಾರಣೆ ಏನು? ವ. ಸೊ ಇವೆರಡು ಒಂದೇ ಆಗುತ್ತಲ್ವಾ? ಓಕೆ, ಹಾಗಾಗಿ ಎ ಡಬ್ಲ್ಯೂ ಬಂದಾಗ ನಾವು ಏನು ಹೇಳ್ತೀವಿ ಅಂದರೆ ಆ. ಏನಂತ ಹೇಳ್ತೀವಿ? ಆ. ಆವಲ್ಲ, ಆ. ಉದಾಹರಣೆಗೆ ನೀವು LAW ಅಂದ್ರೇನು? ಲಾ. ಲಾ ಅಂದ್ರೇನು? ಕಾನೂನು ಅಲ್ವಾ? ಸಿ ಲಾನ ನಾವು ಇಲ್ಲಿ AW ಇದೆ ನೋಡಿ, ಇದು AWನ ನಾವು ಲ್ಯಾಬ್ ಅಂತ ಹೇಳಂಗಿಲ್ಲ, ಆ ಅಂತ ಹೇಳಬೇಕು. ಸೊ AW ಅಂತ ಉಚ್ಚಾರಣೆ ಎಲ್ಲಿ ಬರುತ್ತೆ ಅಲ್ಲೆಲ್ಲ ನಾವು ಆ ಅಂತ ಹೇಳಬೇಕು. ಅದು ವಿಚಿತ್ರವಾಗಿರುತ್ತೆ, ಅದೇ ಥರನೇ ಉಚ್ಚಾರಣೆ ಮಾಡಬೇಕು. ಬೇರೆ ಇನ್ನು ಕೆಲವು AW ಮತ್ತು AY. ಓಕೆ, ಸೊ AW ಬಂದಾಗ ನೀವೇನು ಮಾಡಬೇಕು? ಆ ಅಂತಲೇ ಹೇಳಬೇಕು. ಆ ಹೀಗೆ ಹೇಳಿ, ಆ ಆ ಆ. ಆಕ್ಸ್ ಆಕ್ಸ್ ಆಕ್ಸ್. ಇಲ್ಲಿ AY ಇದೆಯಲ್ವಾ, AY ಬಂದಾಗ ಇದು ಸ್ವಲ್ಪ ಚೇಂಜ್ ಮಾಡಬೇಕು. ಏಯ್. AY ಬಂದಾಗ ಏನು ಹೇಳಬೇಕು? ಏಯ್. ಉದಾಹರಣೆ, ಈಗ ಫೋನ್ಪೇ ಅಂತ ಕೇಳಿದ್ರಲ್ಲ, ಪೇ, PAY. ಸೊ ಇಲ್ಲಿ AY ಇದೆ ತಾನೇ, ನಾವು ಇದನ್ನ ಹೆಂಗೆ ಹೇಳ್ತೀವಿ? ಏಯ್, ಪೇಯ್, ಪೇಯ್ ಅಲ್ವಾ? ಸೊ ಹಾಗಾಗಿ AY ಇಲ್ಲಿ ಚೇಂಜ್ ಆಗೋದು ನಿಮಗೆ ಇವೆರಡೇ, AW ಮತ್ತು AY. ಸೊ AY ಬಂದಾಗ ಏಯ್ 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 ಅಂತ ಹೇಳಬೇಕು. AW ಬಂದಾಗ ಏನು ಹೇಳಬೇಕು?
ಅ ಅ ಅ ಅ ಅ ಅ ಅಂದರೆ ಇದು ನೀವು ಓ ಶಬ್ದ ಮಾಡಿ. ಓದು ಸೌಂಡ್ ಏನಿದೆ ಫೋನಿಕ್ಸಲ್ಲಿ ನಾನು ನಿಮಗೆ ಓ ಸೌಂಡ್ ಹೇಳ್ಕೊಟ್ಟಿದ್ನಲ್ಲ, ಆ ಎ ಇ ಆ ಅ ಆ ಆ ಸೌಂಡ್ ಇಲ್ಲಿ ಹೇಳಬೇಕು. ಓಕೆ, ಹಾಗೆ ಇದೆ. ಎ ಝಡ್ಡಿಗೆ ಏನು ಚೇಂಜ್ ಆಗಲ್ಲ. ಆ್ಯಸ್ ಆ್ಯಸ್ ಆ್ಯಸ್. ನೆಕ್ಸ್ಟ್ ಇಲ್ಲಿ ನೋಡಿ, ಈಗ ಎ ಆಯಿತು. ಎ ಅಲ್ಲಿ ನಾವು ಎಲ್ಲ ಕಾನ್ಸನೆಂಟ್ ಸೇರಿಸಿದ್ವಿ ನೋಡಿ. ಬಿ ಸೇರಿಸಿದ್ವಿ, ಸಿ ಡಿ ಎಫ್ ಜಿ. ಹೆಚ್ಚಿಲ್ಲ, ಎಚ್ ಕಾಂಬಿನೇಷನ್ ಬರಲ್ಲ. ಎ ಮತ್ತು ಎಚ್ ಕಾಂಬಿನೇಷನ್ ಬರೋದಿಲ್ಲ. ಬಂದರೆ ಅದು ಸಪ್ರೇಟಾಗಿ ಹೇಳ್ತೀವಿ ನಾವು, ಹಾಗಾಗಿ ಅದನ್ನು ಕೂಡಿಸೋದಿಲ್ಲ. ಕೆ ಎಲ್ ಎಮ್ ಎನ್ ಪಿ ಕ್ಯೂ ಆರ್ ಎಸ್ ಟಿ ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್. ಝೆಡ್ ತನಕ ಏನೋ ಕೂಡಿಸಿದ್ವಿ. ಎ ಆಯಿತು. ಈಗ ನೆಕ್ಸ್ಟ್ ಮೊಬೈಲ್ ಯಾವುದು? ಇ. ಈನ ನಾವು ಅಕ್ಷರದ ಹೆಸರು ಇ, ಬಟ್ ಅದನ್ನು ಉಚ್ಚಾರಣೆ ಮಾಡೋದು ಹೇಗೆ? ಎ ಅಲ್ವಾ? ಈಗ ಹಾಗೆ ಇದು ಏನು? ಎ, ಇದು ಬ. ಓಕೆ, ಸೊ ಇವೆರಡು ಕೂಡಿಸಿದಾಗ ಏನಾಗುತ್ತೆ? ಎಬ್. ಓಕೆ, ಹಾಂ, ಕಂಟಿನ್ಯೂ ಮಾಡಿ. ಎಬ್ ಎಬ್ ಎಬ್. ಎಕ್ ಎಕ್ ಎಕ್. ಎಡ್ ಎಡ್ ಎಡ್. ಎಫ್ ಎಫ್ ಎಫ್. ಎಗ್ ಎಗ್ ಎಗ್. ಎಜ್ ಎಜ್ ಎಜ್. ಎಕ್ ಎಕ್ ಎಕ್. ಎಲ್ ಎಲ್ ಎಲ್. ಎಮ್ ಎಮ್ ಎಮ್. ಎನ್ ಎನ್ ಎನ್. ಓಕೆ, ನೆಕ್ಸ್ಟ್ ಎಪ್ ಎಪ್ ಎಪ್. ಎಕ್ವಾ ಎಕ್ವಾ. ಸೊ ಇಲ್ಲಿ ಯು ಹಾಕ್ಕೊಳ್ಳಿ, ನೋ ಪ್ರಾಬ್ಲಮ್. ಎಕ್ವಾ ಎಕ್ವಾ. ಎರ್ ಎರ್ ಎರ್. ಎಸ್ ಎಸ್ ಎಸ್. ಎಟ್ ಎಟ್ ಎಟ್. ಎವ್ ಎವ್ ಎವ್. ಈಗ ನೋಡಿ, ಇಲ್ಲಿ ಎ ಡಬ್ಲ್ಯೂ ಬಂದಾಗ ನಾನು ಏನು ಹೇಳಿದೆ ನಿಮಗೆ? ಓ ಸೌಂಡ್ ಹೇಳಕ್ಕೆ ಹೇಳಿದೆ ಅಲ್ವಾ? ಅದನ್ನು ನಾವು ಆ ಅಂತ ಹೇಳಬೇಕು. ಉದಾಹರಣೆ ಏನು ಕೊಟ್ಟೆ ನಾನು ನಿಮಗೆ? ಲಾ ಲಾ. ಈಗ ಇಲ್ಲಿ ಇ ಮತ್ತು ಡಬ್ಲ್ಯೂ ಸೌಂಡು ಒಟ್ಟಿಗೆ ಬಂದಾಗ ನಾವು ಅದನ್ನು ಎವ್ ಅಂತ ಹೇಳಂಗಿಲ್ಲ. ಯಾಕೆಂದರೆ ಆಲ್ರೆಡಿ ಇಲ್ಲಿ ಎವ್ ಇದೆಯಲ್ವಾ? ಆಲ್ರೆಡಿ ಇಲ್ಲಿ ಎವ್ ಇದೆ. ಇದನ್ನು ಮತ್ತೆ ಎವ್ ಹೇಳಿದ್ರೆ ಅದು ಅರ್ಥ ಇರಲ್ಲ. ಸೊ ಅದಕ್ಕೆ ಇ ಡಬ್ಲ್ಯೂ ಅಂತ ಬಂತು ಅಂದರೆ ಇ ಡಬ್ಲ್ಯೂಗೆ ಎರಡು ಸೌಂಡ್ ಇದೆ. ಒಂದು ಯು, ಒಂದು ಯು ಅಂತ ಸೌಂಡ್ ಬರುತ್ತೆ. ಇನ್ನೊಂದು ಉ. ಯಾವ್ಯಾವ ಸೌಂಡು? ಇ ಡಬ್ಲ್ಯೂ ಅಂತ ಬಂದಾಗ ನಿಮಗೆ ಯು, ಇನ್ನೊಂದು ಉ ಅಂತಲೇ ಬರುತ್ತೆ. ಆ್ಯಕ್ಚುಲಿ ಇವು ಫೋನೋಗ್ರಾಮ್ ಅಂತ ಹೇಳ್ತೀವಿ ನಾವು. ಅಂದರೆ ಕಾಂಬಿನೇಷನ್ ಚೇಂಜ್ ಆಗುತ್ತಿದ್ದು. ನಾವು ಎವ್ ಅಂತಲೇ ಬರಲ್ಲ, ಉ ಅಥವಾ ಯು ಅಂತ ಬರುತ್ತೆ. ಉದಾಹರಣೆ ಅಂತ ಹೇಳೋದಾದರೆ ಈ ಥರ ಬಂದಾಗ ಇದನ್ನು ಫ್ಯೂ ಅಂತ ಹೇಳ್ತೀವಿ. ಫ್ಯೂ. ಸೊ ಇಲ್ಲಿ ಎಫ್ ತೆಗೆದ್ರೆ, ಎಫ್ದು ಸೌಂಡ್ ಏನು? ಫ. ಎಫ್ ತೆಗೆದ್ರೆ ಏನು ಉಳಿಯುತ್ತೆ? ಯು. ಫ್ಯೂ. ಓಕೆ, ಹಾಗೆ ಉ ಎಲ್ಲಿ ಬರುತ್ತೆ? ಉ ಅದೇ ಥರ ನಿಮಗೆ ಥ್ರೂ, ಫ್ಲೂ, ಆ ಥರ ಉ ಸೌಂಡ್ ಬರುತ್ತೆ. ಓಕೆ, ಸೊ ಇ ಡಬ್ಲ್ಯೂ ನಿಮಗೆ ಬಂತಾ? ಇ ಡಬ್ಲ್ಯೂ ಬಂದಾಗ ಅದು ಯು ಅಂತ ಸೌಂಡ್ ಬರುತ್ತೆ ಅಥವಾ ಉ ಅಂತ ಸೌಂಡ್ ಬರುತ್ತೆ. ಅದು ಪದಗಳು ಯಾವುದು ಅನ್ನೋದನ್ನು ಮುಂದೆ ಗೊತ್ತಾಗುತ್ತೆ ನಿಮಗೆ, ಡೋಂಟ್ ವರಿ. ಈಗಲೇ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಾವು ಓದಬೇಕಾದ್ರೆ, ಕಾಂಬಿನೇಷನ್ ಓದಬೇಕಾದ್ರೆ ಆ ಕಾಂಬಿನೇಷನ್ನು ಪದಗಳಲ್ಲಿ ಯಾವ ಥರ ಉಚ್ಚಾರಣೆ ಆಗುತ್ತೆ ಅದನ್ನು ಕಲಿತಾ ಹೋಗ್ಬೇಕು ನಾವು. ಡಬ್ಲ್ಯೂ ಸೇರಿದಾಗ ಮಾತ್ರ ನಿಮಗೆ ಸ್ವಲ್ಪ, ಡಬ್ಲ್ಯೂ ಮತ್ತು ವೈ ಸೇರಿದಾಗ ಮಾತ್ರ ಸ್ವಲ್ಪ ಇದಾಗುತ್ತೆ. ಬೇರೆ ಎಲ್ಲ ನಾವು ಕಾಮನ್ನಾಗಿ ಫೋನಿಕ್ಸ್ ನೀವು ಏನು ಕಲ್ತಿದ್ದೀರಾ ಅದೇ ಕಲಿತ್ರೂ ಸಾಕು, ಅದೇ ಉಚ್ಚಾರಣೆ ಮಾಡಿದ್ರೂ ಸಾಕು. ಓಕೆ, ಈಗ ರೈಟ್. ಈಗ ನಾವು ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡೋಣ. ಎಸ್ ಎಸ್ ಎಸ್. ಎಟ್ ಎಟ್ ಎಟ್. ಎವ್ ಎವ್ ಎವ್. ಯು ಉ ಯು ಉ.
ಎಕ್ಸ್ ಎಕ್ಸ್ ಎಕ್ಸ್. XXX. ಇಲ್ಲಿ ಇದು ಇ ಈ ವೈ ಬಂದಾಗ ಸ್ವಲ್ಪ ಅದೇ ಥರ ಚೇಂಜಸ್ ಆಗುತ್ತೆ, ಅದನ್ನು ನೋಡೋಣ. ಈ ವೈ ಬಂದಾಗ ಇ ಎ, ಇಲ್ಲಿ ಎ ವೈ ಬಂದಾಗ ಎ ಅಂತ ಹೇಳಿದ್ವಲ್ಲ, ಹಾಗೆ ಈ ವೈ ಬಂದಾಗ ಇ ಅಂತ ಬರೋ ಚಾನ್ಸಸ್ ಇದೆ, ಎ ಅಂತ ಬರುತ್ತೆ. ಓಕೆ, ಸೊ ಉದಾಹರಣೆ ಹೇಳಬೇಕು ಅಂದರೆ ಇ ನೋಡಿ, ಕೆ ಇ ವೈ, ಇದು ಕೆಗೆ ನಾವು ಕ ಅಂತ ಹೇಳ್ತೀವಿ ಅಲ್ವಾ. ಇ ವೈ ಬಂದಾಗ ಇ, ಇವೆರಡು ಸೇರಿಸಿದಾಗ ಏನಾಗುತ್ತೆ ಕೀ. ಅದಕ್ಕೆ ಇ ವೈ ಬಂದಾಗ ಇ ಅಂತ ಬರುತ್ತೆ ಅಥವಾ ಎ ಅಂತ ಬರುತ್ತೆ. ಎ ಅಂತ ಎಲ್ಲಿ ಬರುತ್ತೆ? ದೇ, ಟಿ ಎಚ್ ಇ ವೈ, ದೇ. ಓಕೆ, ಇವು ಸಣ್ಣ ಸಣ್ಣ ವಿಷಯಗಳಿದು, ಆದರೂ ಅದನ್ನು ಗಮನದಲ್ಲಿ ಇಟ್ಕೋಬೇಕು, ಬರಿಬೇಕು ಇದನ್ನೆಲ್ಲ. ಓಕೆ, ಸೊ ವಿಚಿತ್ರ ಅಂತ ಇವೆಲ್ಲ ಕಾಮನ್, ಇದೆಲ್ಲ ಬರೆಯೋ ಅವಶ್ಯಕತೆ ಜಸ್ಟ್ ನೀವು ಓದಿದ್ರೆ ಸಾಕು. ಬರಿಬೇಕು ಹೌದು, ಬಟ್ ಅದನ್ನು ಪದೇ ಪದೇ ಇದನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕು, ಆವಾಗಲೇ ನಿಮಗೆ ಅದು ನೆನಪಲ್ಲಿರೋದು. ಇ ಡಬ್ಲ್ಯೂ ಬಂದಾಗ ಎರಡು ಸೌಂಡ್ ಬರುತ್ತೆ, ಊ ಅಂತ ಬರುತ್ತೆ, ಯು ಅಂತ ಬರುತ್ತೆ. ಸರ್ ಅದು ಯಾವಾಗ ಬರುತ್ತೆ? ಈಗ ಬೇಡ, ಅದು ಮುಂದೆ ಗೊತ್ತಾಗುತ್ತೆ. ಈ ವೈ ಬಂದಾಗ ಎರಡು ಸೌಂಡ್ ಬರುತ್ತೆ, ಯಾವಾಗ ಬರುತ್ತೆ? ಈಗ ಬೇಡ, ಮುಂದೆ ಗೊತ್ತಾಗುತ್ತೆ. ಯಾವ್ಯಾವ ಸೌಂಡ್ಸು? ಇ ಮತ್ತು ಎ. ಉದಾಹರಣೆಗೆ ಇಗೆ ಕೀ, ಎಗೆ ಟಿ ಎಚ್ ಇ ವೈ, ದೇ. ಓಕೆ, ಸೊ ಇಷ್ಟು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು. ಆಮೇಲೆ ಇ ಝೆಡ್ ಕಾಮನ್ ಆಗಿ ಎ ಎ ಎ. ಓಕೆ, ಸಾರಿ, ಇ ಎ ಇ ಎ, ಎಸ್ ಎಸ್ ಎಸ್, ಎಸ್ ಅಲ್ಲ ಎಸ್. ಓಕೆ, ಗೊತ್ತಾಯ್ತಲ್ಲ? ಹಾಂ, ಸೊ ಇದನ್ನು ಬರ್ಕೊಳ್ಳಿ, ಕನ್ನಡದಲ್ಲಿ ಬರಿಬೇಡಿ, ಇಂಗ್ಲೀಷಲ್ಲಿರೋದನ್ನು ಬರ್ಕೊಳ್ಳಿ. ಆಮೇಲೆ ಇಲ್ಲಿ ಏನು ಚೇಂಜ್ ಆಗುತ್ತೆ ಇದನ್ನು ಬರ್ಕೊಳ್ಳಿ. ಎ ಪ್ಲಸ್ ಡಬ್ಲ್ಯೂ, ಎ ಇದು ಆ, ಸರಿಯಾಗಿ ಬರ್ಕೊಳ್ಳಿ. ಇದು ಮೇಲ್ಗಡೆ ಒಂದು ಲೈನ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಆ ಅಂತಲೇ ಹೇಳ್ತೀರಾ, ಆ. ಓಕೆ, ಇ ಡಬ್ಲ್ಯೂ ಬಂದಾಗ ಯು ಉ, ಇ ವೈ ಬಂದಾಗ ಇ ಎ ಅಂತ ಹೇಳಬೇಕು. ಬರ್ಕೊಳ್ಳಿ ಇದನ್ನೆಲ್ಲ. PDF ಕಳಿಸ್ತೀನಿ ಇದ್ರದ್ದು, ಹೆದರಬೇಡಿ, ಬಟ್ ಬರೆಯೋದು ಈಗ ಬರಿಬೇಕು ಕ್ಲಾಸಲ್ಲಿ ಎಲ್ಲರೂ.